ಹಾಗೂ ಗ್ರಾಮಸ್ಥರ ಗಮನಕ್ಕೆ ಒಂಟಿ ಕಾಡಾನೆಯೊಂದು ಸುಳ್ಳಕ್ಕಿ ಮೇಗ್ಲಿಕೆರೆ ಗ್ರಾಮದ ರವಿಯವರ ತೋಟದ ಪಕ್ಕದ ಕಾಡಿನಲ್ಲಿ ಕಂಡು ಬಂದಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು, ರೈತರು, ಕೂಲಿ ಕಾರ್ಮಿಕರು ಹಾಗೂ ವಾಹನ ಸವಾರರು ಅತಿ ಎಚ್ಚರಿಕೆಯಿಂದ ಇರಬೇಕೆಂದು ಕೋರಲಾಗಿದೆ. ಇದು ಸಕಲೇಶಪುರ ಅರಣ್ಯ ಇಲಾಖೆಯ ಪ್ರಕಟಣೆ. ಅರಣ್ಯ ಇಲಾಖೆ ಪ್ರಕಟಣೆ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ಇದು ಸಕಲೇಶಪುರ ತಾಲೂಕು ಭಾಗದ ಕಾಡಾನೆ ಪೀಡಿತ ಗ್ರಾಮಗಳಲ್ಲಿ ದಿನದಲ್ಲಿ 3-4 ಬಾರಿ ಕೇಳಿಬರುವ ಸೈರನ್ ಆಗಿದೆ. ಈ ಮಲೆನಾಡು ಭಾಗ ಮತ್ತು ಅರೆ ಮಲೆನಾಡು ಭಾಗ, ನಮ್ಮ ಸಕಲೇಶಪುರ, ಆಲೂರು ಮತ್ತೆ ಬೇಲೂರು ಭಾಗದಲ್ಲಿ ಇದು ಕಾಡಾನೆಗಳ ಹಾವಳಿ ತೀವ್ರ ವಿಪರೀತವಾಗಿದೆ. ಒಂದ್ ಕಡೆ ಈ ಕೆಲವೊಂದು ಭಾಗದಲ್ಲಿ ಒಂಟಿ ಸಲಗಗಳು ಓಡಾಡಿ ಭಯಭೀತಿ ಮೂಡಿಸ್ತಾ ಇದ್ರೆ, ಇನ್ನೊಂದು ಹಿಂಡಾಗಿ ಒಂದು ಹಿಂಡಲ್ಲಿ ಕನಿಷ್ಠ 25-30 ಆನೆಗಳು ಏಕಾಏಕಿ ತೋಟದಲ್ಲಿ ನುಗ್ತಾ ಇದಾವೆ. ಹೀಗಾಗಿ ಕಾಫಿ ತೋಟಗಳು ಒಂದ್ ಕಡೆಯಿಂದ ನಿರ್ನಾಮ ಆಗ್ತಿದಾವೆ. ಜೊತೆಗೆ ಈಗ ಇದು ಮುಂಗಾರು ಇನ್ನೇನು ಪ್ರಾರಂಭ ಆಗ್ಬೇಕಿತ್ತು, ಮುಂಗಾರು ಮಳೆ ಕೊರತೆ ಆಗಿದೆ. ಭತ್ತ ಬೆಳೆಯೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಭತ್ತದ ಗದ್ದೆಗಳನ್ನ ಪಾಳ್ಬಿಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಜೆ 6 ಗಂಟೆ ಆಯ್ತು ಅಂತಂದ್ರೆ ಈ ರಸ್ತೆ ಮಾಮೂಲಿ ರಾಜ್ಯ ಹೆದ್ದಾರಿಗಳಲ್ಲೇ ಓಡಾಡಕ್ ಸಾಧ್ಯ ಆಗದಂತ ಎಷ್ಟೋ ಘಟನೆಗಳು ನಡೀತಿದೆ. ಪ್ರತಿದಿನ ಬೈಕಲ್ಲಿ ಬರೋರೆಲ್ಲ ಹೇಗಾಗಿದೆ ಅಂತ, ಒಂದ್ ಕಡೆ ಆನೆ ಬಂದ ತಕ್ಷಣ ಬೈಕ್ ನಿಲ್ಲಿಸ್ಬಿಟ್ಟು ಓಡೋಂತ ಪರಿಸ್ಥಿತಿ ನಮ್ಮ ಮಲೆನಾಡು ಭಾಗದಲ್ಲಿ ಕಂಡು ಬರ್ತಿದೆ ಹೆಚ್ಚಾಗಿ. ಏನಿದ್ರು ನಾವು ನಮ್ಮ ಕೆಲಸ ಕಾರ್ಯಗಳು ಏನಿದ್ರು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30 ಅಷ್ಟೇ ಮುಗಿಸ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೇ RTF, ETF ಸಿಬ್ಬಂದಿ ಏನೇ ಇದ್ರು ಕೂಡ ನಮ್ಗೆ ಮಲೆನಾಡು ಭಾಗದಲ್ಲಿ ಸಮಸ್ಯೆಗಳು ಕರಡ ಸಮಸ್ಯೆ ಬಗೆಹರಿತಿರ್ಲಿಲ್ಲ. ಹೆಂಗಾಗಿದೆ ಅಂತ ಮೆಸೇಜ್ ಆಗ್ತೀವಿ ಅಂತಾರೆ ETF ಅವರು, ನಾವೆಲ್ಲ ಇರ್ತೀವಿ, ಅವರೆಲ್ಲ ಇರ್ತಾರೆ. ಅವ್ರು ಬಂದು ಅನೌನ್ಸ್ ಮಾಡೋ ಹೊತ್ತು ಈ ಕಡೆ ಬಂದು ಕಾಡಾನೆ ಬಂದು ದಾಳಿ ಮಾಡೇ ಇರ್ತದೆ. ಈಗ ಅಡಿಕೆ ಬೆಳೆಯಿಲ್ದಂಗೆ ಆಗ್ಬಿಟ್ಟಿದೆ. ಅಡಿಕೆ ಬಾಳೆ ಈ ಭಾಗದಲ್ಲಿ ಬೆಳೆಯೋ ಪರಿಸ್ಥಿತಿನೇ ನಿರ್ಮಾಣ ಆಗಿಲ್ಲ. ಇನ್ನೇನು ಇನ್ನೂ ಭತ್ತದ ನಾಟಿ ಆಗಿಲ್ಲ. ಮಳೆ ಕೊರತೆಯಿಂದಾಗಿ ಅದನ್ನು ಆನೆ ಕಾಟಕ್ಕೋಸ್ಕರ ಭತ್ತನೂ ಬಿಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಲೆನಾಡು ಭಾಗದಲ್ಲಿ ಆನೆ ಕಾಟಕ್ಕೋಸ್ಕರ ಭತ್ತದ ಬೆಳೆಯನ್ನು ಕಡಿತಗೊಳಿಸಿ ಅಡಿಕೆ ಬೆಳಿತಾ ಇದ್ವಿ. ಈಗ ಆನೆ ಹಾಳಾಗಿ ಈ ಅಡಿಕೆ ಮರನೂ ಸಂಪೂರ್ಣವಾಗಿ ತುಣಿದಾಗ್ತಿದೆ. ಒಂದು ಅಡಿಕೆ ಮರ ಫಸಲು ಬಿಡ್ಬೇಕಂದ್ರೆ 7-8 ವರ್ಷ ಬೇಕು. 7-8 ವರ್ಷ ಕಷ್ಟಪಟ್ಟು ಭತ್ತದ ಗದ್ದೆಯಲ್ಲಿ ಅಡಿಕೆ ಮರ ಬೆಳೆಸಿರ್ತೀವಿ. ಏಕಾಏಕಿ 20-30 ಆನೆಗಳು ಭತ್ತದ ಗದ್ದೆ ನುಗ್ಗಿದ್ರೆ ನಾವು 7-8 ವರ್ಷ ಶ್ರಮ ಹಾಕಿ ಬೆಳೆದಿರೋಂತ ಅಡಿಕೆ ಗಿಡಗಳ ಪರಿಸ್ಥಿತಿ ಏನಾಗಬೇಕು? ಒಂದೊಂದು ಕಾಫಿ ತೋಟ ರೆಡಿ ಫಸಲು ಬರ್ಬೇಕಂತ 5-6 ವರ್ಷ ಬೇಕು. ಆ ಕಾಫಿ ತೋಟಗಳು 30-40 ಆನೆಗಳು ಒಟ್ಟಿಗೆ ನುಗ್ಗಿದಾಗ ಅಲ್ಲಿ ಬೆಳೆದಿರುವಂತ ಅರೇಬಿಕಾ ಆಗ್ಲಿ, ರೋಬಸ್ಟ್ ಆಗ್ಲಿ, ಮತ್ತೆ ಅಲ್ಲಿ ನಡುವೆ ಬೆಳೆದಿರುವಂತ ಬೇರೆ ಬೇರೆ ಸಸಿ ಮರಗಳಾಗ್ಲಿ ಒಂದು ಉಳಿತಾ ಇಲ್ಲ. ಆಮೇಲೆ ನಮ್ಮ ಮಲೆನಾಡು ಈ ಭಾಗದಲ್ಲಿ ಅಡಿಕೆ ಗಿಡ, ಇದು ತೆಂಗಿನ ಮರ ಬೆಳೆಯೋದೇ ದೊಡ್ಡ ಕಷ್ಟ ಆಗಬಿಡುತ್ತೆ. ಮೊದ್ಲೆಲ್ಲ ಬೈನೆ ಇತ್ತು, ಬೈನೆಯನ್ನ ತಿನ್ನಕ್ಕೋಸ್ಕರ ತೋಟ ನುಗ್ತಾ ಇದ್ವು. ಈಗ ನಮ್ಮ ರೈತರು ಏನ್ ಮಾಡಿದಾರೆ, ತೋಟಕ್ಕೆ ಆನೆಗಳು ಬರ್ತವೆ ಅನ್ನೋ ಕಾರಣಕ್ಕೋಸ್ಕರ ಬೈನೆಯನ್ನು ಕೂಡ ಕಡ್ದಾಕಿದೀವಿ, ಜೊತೆಗೆ ಹಲಸಿನ ಮರನು ಕಡ್ದಾಕ್ತಿದ್ವಿ ಆನೆ ಮರ. ಈಗ ಏನ್ ಮಾಡ್ತಿದ್ದೇವೆ, ತೆಂಗಿನ ಮರ ಮತ್ತೆ ಅಡಿಕೆ ಮರ ಹುಡ್ಕೊಂಡು ಆನೆಗಳು ಬರ್ತಾ ಇದಾವೆ. ಹಾಗಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ ಪರಿಹಾರ ಇಲ್ದಂಗ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿರೋ ಎಷ್ಟು ಆನೆಗಳಿದಾವೆ, ಈಗ ಆಲ್ರೆಡಿ ನಾವು ಅರಣ್ಯ ಇಲಾಖೆ ಹೇಳ್ತಾರೆ 300 ಚಿಲ್ಲರಕ್ಕೆ ಹೆಚ್ಚು ಆನೆಗಳಿದಾವೆ. ಅವನ್ನೆಲ್ಲ ಏಕಾಏಕಿ ಸ್ಥಳಾಂತರ ಮಾಡಕ್ ಆಗದಿರೋ ಹಂತವಾಗಿ ಕನಿಷ್ಠ ಒಂದು ತಿಂಗಳಲ್ಲಿ 20-30 ಆನೆಗಳನ್ನ ಸ್ಥಳಾಂತರ ಮಾಡಬೇಕು. ಇದು ಕಾಡಾನೆ ಧಾಮ ಮಾಡ್ತೀವಿ ಅಂತ ಅವಾಗ ಕಳೆದ ಬಜೆಟ್ ಇಂದ ಹೇಳ್ತಾ ಇದಾರೆ. ಅದು ಎಲ್ಲಿ ಆ ಬಜೆಟ್, ಆ ಕಾಡಾನೆ ಧಾಮ ಎಲ್ಲಿ ನಿರ್ಮಾಣ ಮಾಡಿದ್ರು, ಏನಾಯ್ತು ಒಂದು ಗೊತ್ತಾಯ್ತಿಲ್ಲ. ಯಾವಾಗ ಆ ಮಾನವನ ಮೇಲೆ ದಾಳಿ ಆಗುತ್ತೆ ಅವಾಗ ನೆಪ ಮಾತ್ರಕ್ಕೆ ಬರ್ತಾರೆ. ಒಂದು ಹೆಣ್ಣಾನೆಗೆ ರೇಡೆ ಕಲರ್ ಹಾಕ್ತಾರೆ, ಇನ್ನೊಂದು ಆನೆನ ಹಿಡಿದು ತಗೊಂಡೋಗಿ ಸ್ಥಳಾಂತರ ಮಾಡ್ತಾರೆ. ಆ ಕೆಲಸ ಇಷ್ಟು ವರ್ಷದಿಂದ ನಡೀತಾ ಇದೆ ವಿನಃ ಶಾಶ್ವತ ಪರಿಹಾರ ಅನ್ನೋದು ನಮ್ಮ ಮಲೆನಾಡು ಭಾಗದ ಮತ್ತೆ ಅರೆ ಮಲೆನಾಡು ಭಾಗದಲ್ಲಿ ಕಾಡಾನೆ ಶಾಶ್ವತ ಪರಿಹಾರನೇ ಇಲ್ದಂಗಾಗಿದೆ. ಇವರೆಲ್ಲ ಕೇಳಿದ್ರೆ ಈಗೇನೋ ಹೊಸದಾಗಿ ಹೇಳ್ತಾ ಇದ್ದಾರೆ, ಇದು ಮಾಡೆಲ್ ಕಾಫಿ ಪ್ಲಾಂಟೇಶನ್ ಮಾಡ್ತೀವಿ, AI ಕ್ಯಾಮೆರಾಗಳು ಬಳಸ್ತೀವಿ ಅಂತ. ಮಾಡೆಲ್ ಅದು ಬೆಳೆಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆನೆಗಳಿಲ್ಲೇ ಇರ್ತವೆ. ಆನೆಗಳಿಗೆ ಬರೀ ಆನೆ ಬಂತು, ಆನೆ ಹೋಯ್ತು. ಇದು ಅರಣ್ಯ ಇಲಾಖೆ ಬರೀ ಈಗೇನ್ ಪ್ಲಾನ್ ಮಾಡಿದ್ದಾರೆ ಅದು ಬರೀ ಮಾನವ ಸಂಘರ್ಷ ತಲುಪಿಸಿಕ್ ಮಾತ್ರ. ರೈತರಿಗೆ ಅನುಕೂಲ ಆಗಂತದ್ದು ಯಾವ್ದೇ. ಹಾಗಾಗಿ ರೈತರಿಗೆ ಅನುಕೂಲ ಕಲ್ಪಿಸ್ಬೇಕಂತಂದ್ರೆ ಇಲ್ಲಿರುವ ಕಾಡಾನೆಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ನಮ್ಮನ್ನ ಬೆಳೆನ ಉಳಿಸ್ಕೊಳ್ಳಕ್ಕೆ ಅನುಕೂಲ ಮಾಡ್ಕೊಳ್ಬೇಕು. ಆಮೇಲೆ ಅದ್ರ ಜೊತೆಗೆ ನಮ್ಗೆ ಏನ್ ಹಾನಿಯಾಗಿದೆ, ಸರ್ಕಾರ ಈ ಕೂಡಲೇ 3 ಪಟ್ಟು ಬೆಲೆ ಪರಿಹಾರನ ಹೆಚ್ಚು ಮಾಡ್ಬೇಕು. ಇವ್ರು ಒಂದೇ ಯಾವ ಮಾನದಂಡ ಮೇಲೆ ಅಳಿತಾರೋ ಗೊತ್ತಿಲ್ಲ. ನಾವು ಒಂದು ಕಾಫಿ ಗಿಡ ಬೆಳೆಸೋದು 5 ವರ್ಷ ಕಷ್ಟಪಟ್ಟಿರ್ತೀವಿ. ಇವ್ರು ಒಂದು ಕಾಫಿ ಗಿಡಕ್ಕೆ 340 ರೂಪಾಯಿ ಏನ್ ಪರಿಹಾರ ಆಗುತ್ತೆ? ಅದು ಪರಿಹಾರ ಅರಣ್ಯ ಇಲಾಖೆ ಮತ್ತೆ ಸರ್ಕಾರ ಕೊಡ್ತಿರೋಂತ ಪರಿಹಾರ ಸಾಸಿವೆ ಎಷ್ಟು ನಮ್ಗೆ ಕಳ್ಕೊಳ್ತಿರೋದು ಅಪಾರ ಪ್ರಮಾಣದ. ಹಾಗಾಗಿ ಸರ್ಕಾರ ರೈತರಿಗೆ ಪರಿಹಾರ ಕೊಡೋ ಜೊತೆಗೆ ಕಾಡಾನೆಗಳನ್ನ ಸ್ಥಳಾಂತರ ಮಾಡಬೇಕು.